ದಕ್ಷಿಣ ಭಾರತ ಮಹಾಕುಂಭ ಮೇಳ ಎಂಬ ಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆ ಅದ್ದೂರಿಯಾಗಿ ನಡೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಅಜ್ಜನ ದರ್ಶನ ಪಡೆದರು. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಗವಿಸಿದ್ದೇಶ್ವರ ಅಜ್ಜನ ಮೂರ್ತಿಯನ್ನು ತಂದು ಸಾಲಾಂಕೃತರ ರಥದಲ್ಲಿ ಇಡಲಾಯಿತು. ಧಾರ್ಮಿಕ ವಿಧಿವಿಧಾನಗಳ ಬಳಿಕ ಮೈಸೂರಿನ ಸುತ್ತೂರು ದೇಶಿಕೇಂದ್ರದ ಸುತ್ತೂರು ಕ್ಷೇತ್ರದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣದಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ರೊಟ್ಟಿ ಜಾತ್ರೆ ಎಂದು ಕರೆಯಲ್ಪಡುವ ಗವಿಸಿದ್ದೇಶ್ವರ ಜಾತ್ರೆ ವೈಭೋಗ ಕಣ್ತುಂಬಿಕೊಂಡ ಭಕ್ತಾದಿಗಳು ದೂರದರ್ಶನದೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಅದಕ್ಕೆ ಒಂದು ಶಕ್ತಿಯಾಗಿ ನಿಂತಿದೆ. ಪ್ರತಿ ವರ್ಷದಂತೆ ಹನುಮಂತಪ್ಪ ಕೌದಿ ಹಸಿದವರಿಗೆ ಅನ್ನ, ವಿದ್ಯೆ ಹಾಗೂ ಆಧ್ಯಾತ್ಮದ ಹಸಿರುವವರಿಗೆ ಬೋಧನೆ ನೀಡುವುದರ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯ ಮೂಲಕ ಕೊಪ್ಪಳದ ಗವಿಮಠ ನಾಡಿನ ಭಕ್ತರ ಹೃದಯದಲ್ಲಿ ಶ್ರದ್ಧಾ ಕೇಂದ್ರ ಸ್ಥಾನ ಪಡೆದಿದೆ ಎಂದು ಅಭಿಪ್ರಾಯಪಟ್ಟರು. ಜಾತ್ರೆಯಲ್ಲಿ ಕೂಡ ಇದು ಗವಿಸಿದ್ದೇಶ್ವರ ಜಾತ್ರೆಯನ್ನು ಕೂಡ ಒಂದು ನಮಗೆ ಎಷ್ಟು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಜಾತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು. ವರ್ಷದಿಂದ ವರ್ಷ ಜನ ಜಾಸ್ತಿನೇ ಬರ್ತಿದಾರೆ. ಈ ಅಜ್ಜನ ಜಾತ್ರೆ ಇದ್ರೆ ನೋಡೋದೇ ನಮ್ಗೊಂದ್ ಪುಣ್ಯ. ಕೊಪ್ಪಳದಾಗ ಹುಟ್ಟಬೇಕಂದ್ರೆ ಪುಣ್ಯ ಮಾಡ್ಬೇಕು ನಾವು. ಮತ್ತೆ ಜಾತ್ರೆಗೆ ಹೋಗ್ತಿವಿ, ಜಾತ್ರೆ ಮಾಡ್ತೀವಿ, ಮತ್ತೆ ಜೋಕಾಲಿ ಆಡ್ತೀವಿ, ಪ್ರತಿಯೊಂದು ಎಲ್ಲಾ ಮಾಡ್ತೀವಿ, ಮದ್ ಸುಡೋದ್ ನೋಡ್ತೀವಿ. ಸಡಗರದಿಂದ ನಾಗರತ್ನ ರಥೋತ್ಸವದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು ತಾವು ಕುಟುಂಬ ಸಮೇತರಾಗಿ ಆಗಮಿಸಿರುವುದಾಗಿ ಹೇಳಿದರು. ನಡೀತಾ ಇದೆ. ನಮ್ಗೆ ಅಜ್ಜನ ಜಾತ್ರೆ ಅಂದ್ರೆ ನಮ್ಗೆ ಇದು ಒಂದು ದೊಡ್ಡ ಹಬ್ಬ. ತುಂಬಾ ಸಂಭ್ರಮ, ಸಡಗರ. ಎಲ್ಲರೂ ಮನೆಯಲ್ಲಿ ಖುಷಿಯಾಗಿ ಸಂತೋಷದಿಂದ ನಾವು ಕುಟುಂಬದವರು ಎಲ್ಲರೂ ಸೇರಿ ನಾವು ಇಲ್ಲಿ ಜಾತ್ರೆಗೆ ಬರ್ತಾ ಇದೀವಿ. ಹಿಂದೆ ಸಹನ ತಾವು ಹುಬ್ಬಳ್ಳಿಯಿಂದ ಆಗಮಿಸಿದ್ದು ಇಲ್ಲಿನ ಜಾತ್ರೆ ವೈಭೋಗ ನೋಡುವುದೇ ಚಂದ ಎಂದರು. ವಿಜೃಂಭಣೆಯಿಂದ ಮಾಡಿದ್ರು. ಮಠ ಎಲ್ಲ ಚೇಂಜ್ ಮಾಡಿದ್ದಾರೆ. ಗವಿಸಿದ್ದಪ್ಪನ ಮಠ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ವಿಜೃಂಭಣೆಯಿಂದ ಅಲಂಕಾರ ಮಾಡವ್ರೆ ಮಂಟಪನ. ನೀವು ನಂದಿಕೊಂಡವ್ರು ಮುಂಬರಿ